ಶುಗರ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳಿಬಿಡ್ತೀನಿ. ದಿಸ್ ಇಸ್ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡಲ್ಲಿ ಬಂದುಬಿಟ್ಟು ಇದನ್ನು ನಾವು ಲಿವರ್ ಅಂತ ಕರಿತೀವಿ. ಸೊ ಈ ಲಿವರ್ಗೆ ನೀವಿಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಹಾಕ್ಕೊಳ್ಬೇಕು. ಹಾಗೆಯೇ ಇದು ಮಿಡಲ್ ಫಿಂಗರ್, ಈ ಮಧ್ಯಕ್ಕೆ ನಾವು ರೆಡ್ ಹಾಕ್ತೀವಿ. ಹಾಗೆಯೇ ಬಲಗೈಯಲ್ಲಿ ಇದನ್ನು ಕಿಡ್ನಿ ಜಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಸ್ಕೈ ಬ್ಲೂ, ಎಲ್ಲೋ ಹಾಕ್ತೀವಿ ಪದೇ ಪದೇ ಯೂರಿನ್ ಇದ್ದರೆ. ಹಾಗೆಯೇ ಆರೆಂಜ್ ಹಾಕಿ, ಇದು ಮೂರನ್ನ ಹಾಕಿ ನೀವು ನಿಮ್ಮ ಶುಗರ್ಗೆ ಇಷ್ಟು ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಹಾಗೆಯೇ ಸೀಡ್ ಥೆರಪಿ ಮಾಡಬೇಕು. ಬರೀ ಕಲರ್ ಹಾಕ್ಕೊಂಡು ಒಂದು ವಾರ ಸ್ವಲ್ಪ ಉಪಶಮನ ಸಿಗುತ್ತೆ. ಆದರೆ ಮೆರಿಡಿಯನ್ ಪಾಯಿಂಟ್ ಏನು TM ಕಲಿತಾ ಇದ್ದಾರಲ್ಲ, ಇವಾಗ ಕಲಿಸ್ತಾ ಇದ್ದಾರಲ್ಲ ಸರ್, ಇದು ಅಡ್ವಾನ್ಸಾಗಿ ವರ್ಕ್ ಮಾಡುತ್ತೆ. ನೀವು ಒಂದು 3-4 ಸಿಟ್ಟಿಂಗ್ಸ್ ಬಂದುಬಿಟ್ರೆ ಸಾಕು, ಆರಾಮಾಗ್ತೀರಾ. ನಮ್ಮ ಹತ್ರ 1 ಸಿಟ್ಟಿಂಗಿಗೆ ಆರಾಮಾಗಿರೋರು ಇದ್ದಾರೆ. ಆದರೆ ಬಾಡಿ ಕಂಡೀಷನ್ ಸರ್ 7-8 ಸಿಟ್ಟಿಂಗು ಬಂದಿರೋರು ಇದ್ದಾರೆ. ನಿಮ್ಮ ಬಾಡಿ ಕಂಡೀಷನ್ ಚೆನ್ನಾಗಿದೆಯಾ, ನಿಮ್ಮಲ್ಲಿ ಶಕ್ತಿ ಇದೆಯಾ, ಒಳಗಡೆ ಚೈತನ್ಯ ಇದೆಯಾ, ಬೇಗ ಕ್ಯೂರ್ ಆಗ್ತೀರಾ. ಇಲ್ಲಾಂದರೆ ಸ್ವಲ್ಪ ಸಮಯ ತಗೊಳುತ್ತೆ. ಹೀಗೆ ವರ್ಕ್ ಆಗುತ್ತೆ. ಜನಗಳಿಗೆ ಅವರ ರೋಗವನ್ನು ಚಿಕಿತ್ಸೆಯನ್ನು ಮಾಡಬಹುದು. ನನ್ನ ಕ್ಲಿನಿಕ್ ಮಾಡಿ 2 ಇಯರ್ಸ್ ಆಯಿತು. ಮೋರ್ ದನ್ 2000, 4000, 5000ವರೆಗೂ ನನ್ನ ಹತ್ರ ಪೇಷಂಟ್ಸ್ ಹೋಗಿದ್ದಾರೆ. ಬಣ್ಣ ಹಚ್ಚೋ ಡಾಕ್ಟ್ರು, ಹಿಂಗೆ ಒತ್ತೋ ಡಾಕ್ಟ್ರ್ ಅಂತಾರೆ ನಮಗೆ. ಬೇಸಿಕಲಿ ಯೋಗ ಥೆರಪಿಸ್ಟ್, ಯೋಗ ಟ್ರೈನರ್ ಸರ್. ನನಗೆ ಮೊದಲಿಂದನೂ ನನ್ನ ತಂದೆಯಿಂದ ಯೋಗ ಬಂದಿರೋದು. ಅದಾದ ನಂತರ ನಾನು ಸಮಾಜ ಸೇವೆಯಲ್ಲಿ ತುಂಬ ತೊಡಗಿಸ್ಕೊಂಡಿದ್ದೆ. ನಾನು ರೋಟ್ರಿ ಇನ್ನರ್ ವಿಲ್ಲಲ್ಲಿ ಪಾಸ್ಟ್ ಪ್ರೆಸಿಡೆಂಟಾಗಿ ವರ್ಕ್ ಮಾಡಿದ್ದೆ. ಪ್ರೆಸಿಡೆಂಟಾಗಿ, ಈಗ ಪಾಸ್ಟ್ ಪ್ರೆಸಿಡೆಂಟ್ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ವಲ್ಪ ಇದ್ದೆ. ಆ್ಯಂಡ್ ಸೊಸೈಟಿಯಲ್ಲಿ ವರ್ಕ್ ಮಾಡೋದು, ಲೀಡರ್ಶಿಪ್ ಸ್ವಲ್ಪ ಕ್ವಾಲಿಟಿ ಇದೆ, ಇದನ್ನು ಮಾಡ್ತಾಯಿದ್ದೆ. ಅದರ ಜೊತೆಗೆ ನಾನು ಇದನ್ನು ನೋಡಿದೆ. ಬಸವರಾಜ್ ಸರ್ದು ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಇದು ಬಂದಾಗ ನನಗೆ ಅನ್ನಿಸ್ತು ದ ರೈಟ್ ಟೈಮ್ ಟು ಜಾಯಿನ್ ಹಿಯರ್ ಅಂತ. ಬಿಕಾಸ್ ನಾವು ಹುಡುಕ್ತಾ ಇದ್ದಿದ್ದಂಥದ್ದು ಔಷಧಿ ರಹಿತ ಚಿಕಿತ್ಸೆ. ನಾನು ಯೋಗದಲ್ಲಿ, ಪ್ರಾಣಾಯಾಮದಲ್ಲಿ, ಧ್ಯಾನದಲ್ಲಿ ನಾನು ಮೆಡಿಟೇಷನ್ ಮಾಡಿಸ್ತೀನಿ. ಆ್ಯಂಡ್ ರೇಖಿ ಹೀಲಿಂಗ್ ಮಾಡ್ತೀನಿ, ಚಕ್ರ ಹೀಲಿಂಗ್ ಮಾಡ್ತೀನಿ. ಇದರಲ್ಲಿನೇ ಎಲ್ಲ ಟ್ರೀಟ್ ಮಾಡ್ತಿದ್ದೆ. ಬಟ್ ಈ ಒಂದು TMನ ಕಲಿಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಬಂತು. ಆ ಟೈಮಲ್ಲಿ ನನಗೆ ಒಬ್ಬರು ದಯಾನಂದ್, ಹಿಂಗೆ ಬೇರೆ ಬೇರೆಯವ್ರ ಕಡೆಯಿಂದ ನನಗೆ ಇದ್ರ ಪರಿಚಯ ಆಯಿತು. ಆವಾಗ ಫೀಸ್ ಕಟ್ಟಲಿಕ್ಕೆ ಕೂಡ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ವೆರಿ ಫ್ರ್ಯಾಂಕ್ಲಿ ಟೆಲ್ಲಿಂಗ್ ಯು, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ಆಫ್ ಅಮೌಂಟ್ ಕಟ್ತೀನಿ, ಆಫ್ ಅಮೌಂಟ್ ಆಮೇಲೆ ಕಟ್ತೀನಿ ಸರ್ ಅಂತ. ಓಕೆ ಅಂತ ಹೇಳಿದ್ರು. ಯು ಬಿಲೀವ್ ಮಿ ಆರ್ ನಾಟ್, ನನ್ನ ಕೊಳಚೆಯನ್ನು ನಾನು ಇಟ್ಬಿಟ್ಟು ನಾನು ಫೀಸ್ ಕಟ್ಟಿದೆ ಸರ್ ಫಸ್ಟ್ ಟೈಮ್. ಆ ಫೀಸ್ ಆಫ್ ಪೇ ಮಾಡಿದೆ, ಆಫ್ ಪೇ ಲಾಸ್ಟಲ್ಲಿ ಮಾಡಿದೆ ನಾನು. ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಬಸವರಾಜ್ ಸರ್. ಕಲಿತಾ 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 ನನಗೆ ಆ ಮೆರಿಡಿಯನ್ ಅಂದರೆ ಏನು, ಪಾಯಿಂಟ್ಸ್ ಅಂದರೆ ಏನು, ಯೋಗದಲ್ಲಿ ಒಂದು ಚೂರು ಗೊತ್ತಿದ್ದರಿಂದ ನನಗೆ ಬೇಗ ಪಿಕಪ್ ಆಯಿತು. ಲಿವರ್ ಹೇಗೆ ವರ್ಕ್ ಮಾಡುತ್ತೆ, ಲಂಗ್ಸ್ ಹೇಗೆ ವರ್ಕ್ ಮಾಡುತ್ತೆ, ಕಿಡ್ನಿ ಹೇಗೆ ವರ್ಕ್ ಮಾಡುತ್ತೆ, ಕಿಡ್ನಿ ಸ್ಟೋನ್ ಇದ್ದವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ, ಯಾಕೆ ಕೋಲ್ಡ್ ಆಗುತ್ತೆ, ಇದೆಲ್ಲ ಗೊತ್ತಾಯಿತು. ಸೊ ಹೀಗೆ TMನ ಕಲಿತು, ಮೆರಿಡಿಯನ್ನ ಕಲಿತು ಆಮೇಲೆ ಟ್ರೀಟ್ ಮಾಡ್ತಾ ಇರೋದು ಸರ್. ಅದ್ಭುತವಾಗಿದೆ ಸರ್. ಜಸ್ಟ್ ಇಲ್ಲಿ ಒತ್ಕೊಳ್ಳಿ ಅಂದ ತಕ್ಷಣ ಜನ ಹಿಂಗೆ ನೋಡ್ತಾರೆ, ಏನು ಮೇಡಮ್ ಅದು ಅಂತೇಳ್ಬಿಟ್ಟು ಮ್ಯಾಜಿಕ್ ಮಾಡ್ತೀರಾ ಅಂತ. ತುಂಬ ಸರ್. ಕಣ್ಣಲ್ಲಿ ಹಿಂಗೆ ಹಾಕ್ತಾ ಇರ್ತೀನಿ ನಾನು. ಅವ್ರು ಬಂದ ತಕ್ಷಣ ಹಿಂಗೆ ಹೇಳಿದ ತಕ್ಷಣ ಹಿಂಗೆ ಹಾಕ್ತೀನಿ, ಏನು ರೀ ಅದು ಅಂತ ಕೇಳ್ತಾರೆ. ಅಷ್ಟು ಈಸಿಯಾಗಿ ನೀವು ಬೇಗ ಅಪ್ಲೈ ಮಾಡ್ತೀರಲ್ಲ ಅಂತ. ದೀಸ್ ಆರ್ ಆಲ್ ಪ್ರಾಕ್ಟೀಸ್ ಸರ್. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಹೇಗೆ ನಾವು ಅಡುಗೆ ಮನೆಯಲ್ಲಿ ಸ್ಪೆಷಲಿ ಮಹಿಳೆಯರು ಬೇಗ ಅಡುಗೆಯನ್ನು ಕಲಿಯಲ್ಲ. ಫಸ್ಟಿಗೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಉಪ್ಪು ಜಾಸ್ತಿ ಆಗುತ್ತೆ, ಖಾರ ಜಾಸ್ತಿ ಆಗುತ್ತೆ. ಹಾಗೆ ಕೂಡ ಈ TMನ ಕಲಿತಾ ಕಲರ್ ಥೆರಪಿಯನ್ನು ಕಲಿತಾ, ಮರ್ಮಗಳನ್ನು ಕಲಿತಾ, ಸೀಡ್ ಥೆರಪಿಯನ್ನು ಕಲಿತಾ ಅದ್ಭುತವಾಗಿ ನಾವೇನು ಮಾಡ್ಬೋದು ಅಂದರೆ ಜನಗಳಿಗೆ ಅವರ ರೋಗವನ್ನು ಚಿಕಿತ್ಸೆಯನ್ನು ಮಾಡಬಹುದು. ಮೋರ್ ದ್ಯಾನ್ ಸರ್, ಈಗ ನಾನು ರೆಗ್ಯುಲರಾಗಿ 4 ವರ್ಷದಿಂದ ಚಿಕಿತ್ಸೆ ಮಾಡ್ತಾಯಿದ್ದೀನಿ. ನನ್ನ ಕ್ಲಿನಿಕ್ ಮಾಡಿ 2 ಇಯರ್ಸ್ ಆಯಿತು. ಮೋರ್ ದನ್ 2000, 4000, 5000ವರೆಗೂ ನನ್ನ ಹತ್ರ ಪೇಷಂಟ್ಸ್ ಹೋಗಿದ್ದಾರೆ. ವೀಕ್ಲಿ ಕಮ್ಮಿ ಅಂತಂದ್ರೂ 100 ಇರ್ತಾರೆ. ನಂದು ವೀಕ್ಲಿ ಟ್ವೈಸ್ ಇರುತ್ತೆ. ಲಕ್ಷ್ಮೇಶ್ವರದಲ್ಲೂ ಇದೆ, ಹಾವೇರಿಯಲ್ಲೂ ಇದೆ. ಹಾವೇರಿಯಲ್ಲಿ ರೆಗ್ಯುಲರಾಗಿ ಸಿಗ್ತೀನಿ ಈವ್ನಿಂಗ್ ಆಫ್ಟರ್ನೂನಾಗೆ. ಲಕ್ಷ್ಮೇಶ್ವರದಲ್ಲಿ ಮಂಡೇ ಇರುತ್ತೆ. ಮೋರ್ ದ್ಯಾನ್ 150 ಪೀಪಲ್ಸ್ ಎವ್ರಿ ಡೇ 5 to 10 ಅಂತೂ ಇದ್ದೇ ಇರ್ತಾರೆ. ತುಂಬ ಜನ ಬರ್ತಾರೆ ಸರ್. ಬಸವರಾಜ್ ಸರ್ ಇವಾಗ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ. ಅವ್ರದ್ದನ್ನು ನೋಡಿಬಿಟ್ಟು ಸರ್, ಮೇಡಮ್ ಏನೋ ಹಿಂಗೆ ಒತ್ತುತ್ತೀರ ಅಂತಲ್ಲ, ಬಣ್ಣ ಹಚ್ಚೋರು ಅಂದ್ಬಿಡ್ತಾರೆ ನಮಗೆ. ತಕ್ಷಣ ಪಾಪ ಅವ್ರಿಗೆ ಕರೀಲಿಕ್ಕೆ ಆಗಲ್ಲ ಹೀಲರ್ ಅಂತ. ಹಾಂ, ಬಣ್ಣ ಹಚ್ಚೋ ಡಾಕ್ಟ್ರು, ಹಿಂಗೆ ಒತ್ತೋ ಡಾಕ್ಟ್ರ್ ಅಂತಾರೆ ನಮಗೆ. ಸೊ ಅವ್ರು ಬರ್ತಾರೆ, ಮೇಡಮ್ ಏನೋ ಬಣ್ಣ ಹಚ್ತೀರಂತಲ್ವಾ, ಕನ್ನಡದಲ್ಲಿ ಹಳ್ಳಿ ಜನ ಬಂದು ಏನೋ ಬಣ್ಣ ಹಚ್ತಿ ಅಂತಲ್ವಾ, ಹಚ್ಚುವ ಶುಗರ್ ಐತಿ, ಹಿಂಗೆ ಬಂದು ಕೂತ್ಕೋತಾರೆ ಸರ್. ಶುಗರು BP ಅನ್ನೋದು ಮನೆಯಲ್ಲಿ ಆಗಿಬಿಟ್ಟಿದೆ ಸರ್, ಪ್ರತಿಯೊಬ್ಬರಿಗೂ ಆಗಿದೆ. ಅದನ್ನು ಹೀಲ್ ಮಾಡಲಿಕ್ಕೆ ಕಲರ್ ಥೆರಪಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ.